ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ 137 ಸೀಟ್ಗಳನ್ನು ಪಡೆದು ನೀವು ಹರಿದಿದ್ದೇನು ಅಂತ. 137 ಸೀಟ್ಗಳನ್ನು ಗೆದ್ದ ಮೇಲೆ ಹರಿಯುವಂಥದ್ದು ಏನೂ ಇರೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ 2023ರ ಚುನಾವಣೆಯನ್ನ ಮಾಡಿ ರಿಸಲ್ಟ್ ಬರೋದಕ್ಕೂ ಮುಂಚೆ 137 ಸೀಟನ್ನೇ ನಾವು ಗೆಲ್ತೀವಿ ಅಂತ ಹೇಳೋದಕ್ಕೂ ಒಂದು ಕೆಪಾಸಿಟಿ ಬೇಕು. ಈ ಕೆಪಾಸಿಟಿ ನಿಮಗಾಗ್ಲಿ, ನಿಮ್ಮ ತಂದೆಯವ್ರಿಗಾಗ್ಲಿ ಅಥವಾ ನಿಮ್ಮ ತಾತನವ್ರಿಗಾಗ್ಲಿ ಇದೆಯಾ? ನಾವಿಷ್ಟೇ ಸೀಟ್ಗಳನ್ನು ಗೆಲ್ತೀವಿ, ಇಷ್ಟೇ ಸೀಟ್ ಬರುತ್ತೆ, ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀವಿ ಅಂತ ಓಪನ್ ಆಗಿ ಯಾವುದೇ ಬೇರೆ ಪಕ್ಷದ ಬೆಂಬಲ ಇಲ್ಲದೆ ಕುಮಾರಸ್ವಾಮಿ ಅವರು, ಕುಮಾರ ಅಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋ ಕೆಪಾಸಿಟಿ ನಿಮಗಾಗ್ಲಿ, ನಿಮ್ಮ ಅಪ್ಪನಿಗಾಗ್ಲಿ ಅಥವಾ ನಿಮ್ಮ ತಾತಂಗಾಗ್ಲಿ ಇದೆಯಾ? DCM ಆಗಿದ್ಕೊಂಡು CM ಆಗೋ ಕನಸನ್ನ ಕಾಣ್ತಿದ್ದೀರಿ ಅಂತ ಹೇಳ್ತೀರಿ. ಅವರಿಗೆ ಯೋಗ್ಯತೆ ಇದೆ, ಕೆಲಸ ಮಾಡಿದ್ದಾರೆ, ಇವತ್ತಲ್ಲ ನಾಳೆ CM ಆಗೇ ಆಗ್ತಾರೆ. ತಮ್ಮ ಸ್ವಂತ ಬಲದಿಂದ, ಸ್ವಂತ ಶ್ರಮದಿಂದ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿ CM ಆಗುವಂತ ಯೋಗ್ಯತೆನ, ಅರ್ಹತೆಯನ್ನ DK ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಆದ್ರೆ ನಿಮ್ಗಾಗತ್ತಾ? ನಿಮ್ಮಪ್ಪ CM ಆಗಬೇಕು ಅಂದ್ರೆ ಒಂದು BJP ಅವ್ರ ಜೊತೆ ಸೇರ್ಕೋಬೇಕು, ಇಲ್ಲಾಂದ್ರೆ ಕಾಂಗ್ರೆಸ್ ಜೊತೆ ಸೇರ್ಕೋಬೇಕು. ಇಬ್ರು ಕಡೆನೂ ಸೇರ್ಕೊಂಡು ಇಬ್ರಿಗೂ ನಾಮ ಇಟ್ಟಿದ್ದೀರಿ. ಇನ್ನು ನಿಮ್ಮ JDS ಪಕ್ಷದಿಂದ ನೀವು ಸ್ವತಂತ್ರವಾಗಿ ಗೆದ್ದು ಮುಖ್ಯಮಂತ್ರಿ ಆಗ್ತೀವಿ ಅಂತ ಏನು ಹೇಳ್ತಿದ್ದೀರಲ್ಲ, ಇದು ನಿಜವಾದ ಹಗಲುಗನಸು. ನಿಖಿಲ್ ಕುಮಾರಸ್ವಾಮಿ ಅವರೇ, DK ಶಿವಕುಮಾರ್ ಅವರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಿಮ್ಗಷ್ಟೇ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿಗಿಲ್ಲ. ಗೊತ್ತಿದೆಯಾ?